ಸಕಲ ಕಲಾ ವಲ್ಲಭ ಎಲ್ಲ ಆಟವ ಬಲ್ಲವ. ಡ್ಯಾಶಿಂಗ್ ಧ್ರುವ ಅಂತ. ಒನ್ ಮೋರ್ ಸೀಕ್ರೆಟ್ ರೂಮ್ ಹೀರೋ. ಸೀಕ್ರೆಟ್ ರೂಮ್ ಹೀರೋ. ನನ್ಗೊಂದೇ ಕ್ವಶನ್, ಉದ್ದೇಶ ಏನು? ಬಿಗ್ ಬಾಸ್ ಮಾಡೋದು ಉದ್ದೇಶ ಏನು? ಇವ್ರುಗಳು ಒಳ್ಳೆ ನಾಯಿ ಕಚ್ಚರ್ದಾಗ ಬೋ ಅಂತಿರ್ತಾರಲ್ರಿ. ಬಿಗ್ ಬಾಸ್ ಗಿಲ್ಲಿ ಕಾಮಿಡಿ ಗಿಲ್ಲಿ ಮಾಡೋದೆಲ್ಲ ಇಷ್ಟ ಆಗ್ತಾ ಇದೆ. ಗಿಲ್ಲಿ ಆಕ್ಟಿಂಗ್ ಇಷ್ಟ, ಅವನೇ ಇಷ್ಟ, ಬೇರೆ ಯಾರು ಬೇಡ. ಯಾರನ್ನ ಕಂಡ್ರೆ ಆಗಲ್ಲ. ಅಶ್ವಿನಿ ಗೌಡ. ಯಾರು ಒಳ್ಳೆಯವರು ಕಾಣ್ತಿಲ್ಲ ಸೀಸನ್ 10 ನಲ್ಲಿ. ಒಬ್ಬ ಇದ್ದಾನೆ, ಒನ್ ಅಂಡ್ ಓನ್ಲಿ ಗಿಲ್ಲಿ. ಟಮಾಟೋ ಮಿಲ್ದಕ್ಕ ನೀನ್ ಫೈನಲ್ಗೆ ಹೋಗೋದು ಪಕ್ಕ. ಗಿಲ್ಲಿ ಅವನ ಕಾಮಿಡಿಗೆ ಕಿಚ್ಚ ಸುದಿ ಬಿದ್ದು ನಗ್ತಾರೆ. ಸೊ ಅವನಂದ್ರೆ ಇಷ್ಟ. ಅವ್ನ ಸ್ಟ್ರಾಟಜಿ ಚೆನ್ನಾಗಿದೆ ಆಡೋದು. ವ್ಯಾಕ್ಸಿಂಗ್ ಬಿಟ್ರಲ್ಲ ಗಿಲ್ಲಿ. ಹೆಂಗ್ ಸಾಯಿಸಿದ್ರು ಏನೋ ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ಹಳ್ಳಿ ಹುಡುಗ, ಒಳ್ಳೆ ಹುಡುಗ, ಅದಕ್ಕೆ ಇಷ್ಟ ಆಗುತ್ತೆ. ಅಶ್ವಿನಿ ಗೌಡ ಯಾಕಂದ್ರೆ ಅವರು ಎಲ್ಲ ಸುಳ್ಳು ಹೇಳ್ತಾರೆ, ಕತೆ ಕಟ್ತಾರೆ, ಅದಕ್ಕೆ ಇಷ್ಟ ಆಗುತ್ತೆ. ಗೊತ್ತಾಗದ್ ಬೇಡ, ಕಿರಿಕ್ ಆಗಲಿ ಒಳ್ಳೆ ರೀತಿಲಾಗಲಿ ಚಿಕ್ಕ ಮಕ್ಕಳು ಎಲ್ಲರೂ ನೋಡ್ತಿರ್ತಾರಲ್ವಾ, ಅದು ನೋಡಿದಾಗ ಅವ್ರು ನಡ್ಕೊಳ್ಳೋ ರೀತಿ ನಮ್ಮ ಮಕ್ಕಳು ಕಲ್ತ್ರೆ ಎಲ್ಲರ ಮೇಲೂ ಅದೇ ಪ್ರಾಬ್ಲಮ್ ಆಗುತ್ತಲ್ವಾ. ಅಲ್ಲಿಗೆ ಬಂದು ನಿಂತ್ಕೊಂತೀನಿ, ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಅವ್ರು ಮಾಡೋ ಜೋಕ್ಸು ತುಂಬಾ ಇಷ್ಟ ಆಗುತ್ತೆ. ಒಂಥರ ಬೇಜಾರೇ ಆಗಲ್ಲ. ಶುಕ್ರವಾರ ಹುಷಾರ್ ತಪ್ಪಿ ಅಂತೇಳಿ ಯಾಕೆ 4 ಗಂಟೆ ಚೈತ್ರ ಅಂತ ಬುಕ್ ಬರಿಲ್ಲ ಒಂಥರ. ಅಶ್ವಿನಿ ಮೇಡಮ್ ಕಂಡ್ರೆ ಆಗಲ್ಲ. ವಿಚಿತ್ರನೇ ಹೇಳ್ಬೋದು. ಛಲಗಾರ್ತಿ ಅಶ್ವಿನಿ ನಮ್ಮನ್ನು ಕುಗ್ಗಿಸ್ತಾ ಇರ್ತಾರೆ, ಅನೇಕ ಟೈಟಲ್ಗಳನ್ನ ನಮಗೆ ಕೊಡ್ತಾ ಇರ್ತಾರೆ. ಅದ್ ಯಾವ್ದು ತಗೊಳ್ದೆ ನಮ್ಮೊಳಗೆ ಒಂದು ಫೈರ್ ಇದ್ರೆ ಮಾತ್ರ ನಾವ್ ಏನಾದ್ರೂ ಒಂದು ಮಾಡೋದಕ್ಕೆ ಸಾಧ್ಯ. ಐ ಕಾಲ್ ಮೈಸೆಲ್ಫ್ ಬ್ರ್ಯಾಂಡ್ ಆಫ್ ಬಿಗ್ ಬಾಸ್ ಸೀಸನ್ 12. ಜಗಳ ಅಂತೂ ಖಂಡಿತ ಇಷ್ಟ ಇಲ್ಲ, ಬಟ್ ಗಿಲ್ಲಿಗೋಸ್ಕರ ನೋಡ್ತಾ ಇರೋದು. ಗಿಲ್ಲಿ ಅಂಡ್ ರಘು ಇಬ್ರಲ್ಲಿ ಯಾರು ಒಬ್ರು ವಿನ್ ಆಗ್ಬೇಕು. ಐ ಸಪೋರ್ಟ್ ಫಾರ್ ರಕ್ಷಿತಾ, ಸೊ ಐ ವಾಂಟ್ ಹರ್ ಟು ವಿನ್. ಅಷ್ಟೇ, ಅವ್ರವ್ರ ಜಗಳ ಅವ್ರವ್ರಿಗೆ ಬಿಟ್ಟಿದ್ದಷ್ಟೇ. ಟೋಟಲ್ ನಿಮಗೆ ಗಿಲ್ಲಿ ವಿನ್ ಆಗ್ಬೇಕಾ ರಕ್ಷಿತಾ ವಿನ್ ಆಗ್ಬೇಕು? ಗಿಲ್ಲಿನೇ ವಿನ್ ಆಗ್ಬೇಕು. ನೋಡಿದ್ದೀನಿ, ಆದರೆ ಫುಲ್ ನೋಡಲ್ಲ. ನನಗೊಂದೇ ಕ್ವಶನು, ಉದ್ದೇಶ ಏನು? ಬಿಗ್ ಬಾಸ್ ಮಾಡೋದು ಉದ್ದೇಶ ಏನು? ಏನಕ್ಕೆ ಮಾಡ್ತಿದ್ದೀರಾ? ಫಸ್ಟ್ 1-2 ಸೀಸನ್ ತುಂಬ ಚೆನ್ನಾಗಿತ್ತು, ನಾನು ನೋಡಿದೆ. ಅರುಣ್ ಸಾಗರು, ತಾರಾ ಮೇಡಮ್ ಅವರೆಲ್ಲ ಇದ್ದಾರೆ, ಅವರೆಲ್ಲ ಇದ್ದರು, ಅದೆಲ್ಲ ಓಕೆ. ಇವ್ರುಗಳು ಒಳ್ಳೆ ನಾಯಿ ಕಚ್ಚರ್ದಾಗ ಬೋ ಅಂತಿರ್ತಾರಲ್ರಿ. ಉದ್ದೇಶ ಏನು ಅಂತ ನಂಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ ಇವರೊಂದು ಥೀಮ್ ಇಟ್ಕೊಂಡು ಮಾಡಬೇಕು. ಒಂದು ಒಳಗಿದ್ದಾಗ ಸಾಮರಸ್ಯದಿಂದ ಬದುಕಬೇಕು ಅನ್ನೋದು ತೋರಿಸ್ಬೇಕು. ಇವ್ರು ಕಚ್ಚಾಡೋದನ್ನು ತೋರಿಸಿದ್ರೆ ಜನ ಅದನ್ನೇ ನೋಡ್ತಾರೆ. ಹೌದಾ ಅಲ್ವಾ? ನನಗನ್ಸಿದ್ದು ಆ ಥರ. ಇದು ನನ್ನ ಒಪಿನಿಯನ್, ಬೇರೆಯವ್ರ ಒಪಿನಿಯನ್ ನನಗೆ ಗೊತ್ತಿಲ್ಲ. ಬಿಗ್ ಬಾಸ್ ಗಿಲ್ಲಿ ಕಾಮಿಡಿ ಗಿಲ್ಲಿ ಮಾಡೋದೆಲ್ಲ ಇಷ್ಟ ಆಗ್ತಾ ಇದೆ. ನಾವು ಓಟ್ ಹಾಕಿರೋದು ಗಿಲ್ಲಿಗೇನೆ. ಯಾರು ಕಂಡ್ರೆ ಆಗಲ್ಲ ಅಂದರೆ ಅಶ್ವಿನಿ ಗೌಡ ಮತ್ತು ಧನುಷ್ ಧ್ರುವಂತೂ ಧನುಷ್ ಆಡ್ತಾವ್ರು, ಇಲ್ಲ ಅಂತಿಲ್ಲ. ಆದರೆ ಅವರು ಅಷ್ಟರಲ್ಲೇ ಅವ್ರೇನು ಅವ್ರದ್ದು ಏನು ಇದು ಮಾಡ್ತಾಯಿಲ್ಲ, ಕಾಮಿಡಿ ಇಲ್ಲ, ಏನಿಲ್ಲ, ಬರೀ ಗೇಮಲ್ಲಿ ಮಾತ್ರ ಅವರು ಸಕ್ಸಸ್ ಇದ್ದಾರೆ ಅಷ್ಟೇ. ಧ್ರುವಂತ ಅಂತ ಯಾವುದ್ರಲ್ಲೂ ಇಲ್ಲ ಬಿಡಿ, ಸುಮ್ಮನೆ ಅವರು ಅಷ್ಟೇ. ಅದಕ್ಕೆ ಬಿಟ್ಟರೆ ಬೇರೆದೇನೂ ಇಲ್ಲ. ಗಿಲ್ಲಿ ಆ್ಯಕ್ಟಿಂಗ್ ಇಷ್ಟ. ಗಿಲ್ಲಿ ಬಿಟ್ಟರೆ ಇನ್ಯಾರು ಇಷ್ಟ? ಅವನೇ ಇಷ್ಟ, ಬೇರೆ ಯಾರು ಬೇಡ. ಯಾರನ್ನ ಕಂಡ್ರೆ ಆಗಲ್ಲ. ಅಶ್ವಿನಿ ಗೌಡ. ಕಿರಿಕ್ ನಡೀತಿರೋದು ಇಷ್ಟ ಆಗ್ತಿದೆ. ಇಷ್ಟ ಅಂತ ಯಾರು ಹಂಗೆ ಸ್ಪೆಸಿಫಿಕ್ ಆಗಿಲ್ಲ ಮ್ಯಾಮ್, ಯಾರೂ ಇಲ್ಲ. ಸ್ವಲ್ಪ ಅಶ್ವಿನಿ. ಗಿಲ್ಲಿ ಜೊತೆ ಯಾರು ಕಿರಿಕ್ ಮಾಡೋದು ಇಷ್ಟ ಆಗುತ್ತೆ? ಅಶ್ವಿನಿ ಕಿರಿಕ್ ನೋಡೋದೇ ಇಷ್ಟ ಆಗುತ್ತೆ. ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ ಗಿಲ್ಲಿ? ಅವರು ಕಾಮಿಡಿ ಆಗಿ ಇರ್ತಾರೆ, ಎಲ್ಲರ ಹತ್ರ ಕಾಮಿಡಿ ಮಾಡ್ಕೊಂಡಿರ್ತಾರೆ, ಮನೇಲಿ ಎಲ್ಲರ ಹತ್ರ ಹೊಂದ್ಕೊತಾರೆ. ಅವನ ಕಾಮಿಡಿಗೆ ಕಿಚ್ಚ ಸುದಿ ಬಿದ್ದು ನಗ್ತಾರೆ. ಸೊ ಅವನಂದ್ರೆ ಇಷ್ಟ. ಅವ್ನ ಸ್ಟ್ರಾಟಜಿ ಚೆನ್ನಾಗಿದೆ ಆಡೋದು. ಅದಕ್ಕೆ ಗಿಲ್ಲಿ ಇಷ್ಟ. ಯಾರನ್ನ ಕಂಡ್ರೆ ಆಗಲ್ಲ ಬಿಗ್ ಬಾಸ್ ಮನೇಲಿ? ಆಗಲ್ಲ ಅಂತ ಇಲ್ಲ, ಎಲ್ಲರೂ ಅವ್ರವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಆಡ್ತಿದ್ದಾರೆ. ಸೊ ಜಗಳ ಬಂದಾಗ ಸ್ವಲ್ಪ ಕಿರಿಕ್ ಮಾಡ್ಕೊತಾರೆ ಅಷ್ಟೇ, ಬಿಟ್ಟರೆ ಇಷ್ಟ ಇಲ್ಲ ಅಂತ ಏನೂ ಇಲ್ಲ. ಈ ಸತಿ ಕಪ್ ಹಂಗಾದ್ರೆ ಯಾರು? ಗಿಲ್ಲಿ. ಓಕೆ, ನಮಗೆ ಲೇಡೀಸ್ ಬರ್ಬೇಕಂತ ಇದೆ. ರಕ್ಷಿತನೇ ಬರಲಿ, ಪಾಪ ಅವಳು ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಬೇರೆ ಜೆಂಟ್ಸ ಬಂದ್ಬಿಟ್ಟಿದ್ದಾರೆ, ಈ ಸತ್ತ ಲೇಡೀಸ್ ಬರಲಿ. ಈ ಸತಿ ನಿಮಗೆ ರಕ್ಷಿತಾ ಬರ್ಬೇಕು. ಹಾಂ, ಅವಳು ಚೆನ್ನಾಗಿ ಮಾಡ್ತಾಳೆ, ಸ್ಟ್ರೆಂತ್ ಭಾಳ ಇದೆ ಅವಳಿಗೆ. ಎಲ್ಲ ಆಟ ಆಡೋದು ಇಷ್ಟ ಆಗುತ್ತೆ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಯಾಕೆ? ಚೆನ್ನಾಗಿ ಆಡ್ತಾನೆ, ಹಳ್ಳಿ ಹುಡುಗ, ಒಳ್ಳೆ ಹುಡುಗ, ಅದಕ್ಕೆ ಇಷ್ಟ ಆಗುತ್ತೆ. ಬಿಗ್ ಬಾಸ್ ಮನೇಲಿ ಈ ಒಂದು ವ್ಯಕ್ತಿನ ಕಂಡ್ರೆ ಆಗಲ್ಲಪ್ಪ ಅಂತ ಅಶ್ವಿನಿ ಗೌಡ. ಯಾಕೆ? ಯಾಕಂದರೆ ಅವರು ಎಲ್ಲ ಸುಳ್ಳು ಹೇಳ್ತಾರೆ, ಕತೆ ಕಟ್ತಾರೆ, ಅದಕ್ಕೆ ಇಷ್ಟ ಆಗಲ್ಲ.
ಇವಾಗ ಕೆಲವರೆಲ್ಲ ಮಾತಾಡೋಕೆ ಹೇಳೋದು ನಮಗೆ ಬಿಗ್ ಬಾಸ್ ಮನೇಲಿ ಕಿರಿಕ್ ನಡೆಯೋದೆಲ್ಲ ನೋಡ್ಲಿಕ್ಕೆ ಇಷ್ಟ ಆಗುತ್ತೆ. ಹೌದು. ನಿಮ್ಗೆ ಯಾರ್ಯಾರ ಜೊತೆ ಗಲಾಟೆ ಮಾಡೋದು ನೋಡ್ಲಿಕ್ಕೆ ಇಷ್ಟ ಆಗುತ್ತೆ? ಒಂದು ಏನು ಗೊತ್ತಾ ಮೇಡಮ್, ಕಿರಿಕ್ ಆಗಲಿ ಒಳ್ಳೆ ರೀತಿಲಾಗಲಿ ಚಿಕ್ಕ ಮಕ್ಕಳು ಎಲ್ಲರೂ ನೋಡ್ತಿರ್ತಾರಲ್ವಾ, ಅದು ನೋಡಿದಾಗ ಅವ್ರು ನಡ್ಕೊಳ್ಳೋ ರೀತಿನ ಮಕ್ಕಳು ಕಲ್ತ್ರೆ ಎಲ್ಲರ ಮೇಲೂ ಅದೇ ಪ್ರಾಬ್ಲಮ್ ಆಗುತ್ತಲ್ವಾ. ಅದಕ್ಕೆ ಯಾರಿಗೂ ಅಶ್ವಿನಿ ಗೌಡ ಇಷ್ಟ ಆಗಲ್ಲ. ಅದಕ್ಕೆ ನಿಮ್ಗೆ ಅಶ್ವಿನಿ ಗೌಡ ಅಲ್ಲ, ಅಶ್ವಿನಿ ಗೌಡ ಅಂತಲ್ಲ, ಆ ಥರ ಯಾರು ತಪ್ಪು ಮಾಡಿದ್ರು ಅವ್ರು ಇಷ್ಟ ಆಗಲ್ಲ. ತುಂಬ ಚೆನ್ನಾಗಿ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಅದ್ರಲ್ಲಿ ಗಿಲ್ಲಿನೇ ಇಷ್ಟ ಆಗ್ತಾ ಇದೆ. ಗಿಲ್ಲಿ ಅಂದರೆ ತುಂಬ ಇಷ್ಟ. ಅವ್ರು ಮಾಡೋ ಜೋಕ್ಸು ತುಂಬ ಇಷ್ಟ ಆಗುತ್ತೆ, ಒಂಥರ ಬೇಜಾರೇ ಆಗಲ್ಲ, ಆ ಥರ ಇದೆ. ಅಶ್ವಿನಿ ಮೇಡಮ್ ಕಂಡ್ರೆ ಆಗಲ್ಲ. ಒಂದೊಂದ್ಸಲ ಚೆನ್ನಾಗಿ ಮಾತಾಡ್ತಾರೆ, ಒಂದ್ಸಲ ಒಂಥರ ತುಂಬ ಸ್ಟ್ರಿಕ್ಟಾಗಿ ಮಾತಾಡೋದು, ಒಂಥರ ಅವರು ವಿಚಿತ್ರನೇ ಹೇಳ್ಬೋದು. ಬಟ್ ಒಂದೊಂದ್ಸಲ ಅಷ್ಟೇ ಸಾಫ್ಟಾಗೂ ಇರ್ತಾರೆ, ಅದರಿಂದ ಅಂದರೆ ಒಂದು ಕಾಮಿಡಿ ಎಲ್ಲ ಇದೆಯಲ್ಲ, ಹಾಗಾಗಿ ಗಿಲ್ಲಿ ಇಷ್ಟ ಆಗುತ್ತೆ ಅಷ್ಟೇ. ಯಾರು ಕಂಡ್ರೆ ಆಗಲ್ಲ? ಆ ಥರ ಏನಿಲ್ಲ ಮೇಡಮ್, ಎಲ್ಲರೂ ಅವ್ರವ್ರ ಆಟ ಆಡ್ತಾ ಇದ್ದಾರೆ. ಬಟ್ ಆಟ ಅಂತ ಹೋದಾಗ ಎಲ್ಲರದ್ದು ಒಂದೊಂದು ಇದ್ದೇ ಇರುತ್ತಲ್ಲ, ಹಾಗಾಗಿ ಹಾಗಾದ್ರೆ ಈ ಸತಿ ಕಪ್ ಯಾರಿಗೆ ಸಿಗ್ಬೋದು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿಗೆ ಸಿಗ್ಬೋದು ಅಂತ. ಸರಿ, ನಮ್ಮ ಸುದೀಪ್ ಇಷ್ಟ ಅಷ್ಟೇ, ಬೇರೆ ಯಾರು ಇಷ್ಟ? ಯಾರು ಇಷ್ಟ ಇಲ್ಲ. ನೋಡ್ತೀರಾ ಯಾವತ್ತು ಬಿಗ್ ಬಾಸ್? ಶನಿವಾರ ಭಾನುವಾರ ಮಾತ್ರ ನೋಡೋದಷ್ಟೇ. ಬಿಗ್ ಬಾಕ್ಸ್ ಅದೇ ಅಷ್ಟೇ, ನಮ್ಮ ಸುದೀಪ್ಗೋಸ್ಕರ ನೋಡೋದಷ್ಟೇ. ಶನಿವಾರ ಭಾನುವಾರ ಅಷ್ಟೇ. ಮನೇಲೂ ಅಷ್ಟೇ, ಫೋನಲ್ಲೂ ಅಷ್ಟೇ ನೋಡಿ. ಸುದೀಪ್ ಸುದೀಪು ಅವರು ನಮ್ಮ ಅಭಿಮಾನಿ, ಅವ್ರಿಗೋಸ್ಕರ ನಾವು ಅವ್ರ ಸ್ಟೈಲ್ ನೋಡೋಕ್ಕೋಸ್ಕರ ಅಷ್ಟೇ ನೋಡೋದು. ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ? ಕಾವ್ಯ ಇಷ್ಟನಾ? ಹಂಗಂದ್ರೆ ಈ ಸತಿ ಗಿಲ್ಲಿ ಕಾವ್ಯ ಮದುವೆ ಆಗ್ತಾರಾ? ಗೊತ್ತಿಲ್ಲ ಮೇಡಮ್, ಅದು ಪರ್ಸ್ನಲ್ ವಿಷಯ, ಅದು ನಮಗೆ ಗೊತ್ತಿಲ್ಲ. ಅದು ಮದುವೆ ಆದ್ರೆ ಖುಷಿನಾ? ಖುಷಿ ಮೇಡಮ್. ಅಜ್ಜನ ಜೊತೆ ನೀವು ನೋಡ್ತೀರಾ? ಏನ್ ಇಷ್ಟ ಆಗುತ್ತೆ ಬಿಗ್ ಬಾಸ್ ಅಲ್ಲಿ? ಫನ್ನಿ ಮಾತಾಡ್ತಾರೆ. ಯಾರು ಫನ್ನಿ ಮಾತಾಡ್ತಾರೆ? ಎಲ್ಲರೂ. ಹೌದಾ? ಯಾರು ವಿನ್ ಆಗ್ಬೇಕು ನಿನಗೆ? ಓಕೆ, ನಾನು 4 ಜನರ ಹೆಸರು ಹೇಳ್ತೇನೆ. ಗಿಲ್ಲಿನ, ರಕ್ಷಿತಾನ, ಕಾವ್ಯನ, ಧ್ರುವಂತ, ಅಶ್ವಿನಿನ. ಅಶ್ವಿನಿ ವಿನ್ ಆಗ್ಬೇಕಾ? ಇಷ್ಟ ಆಗ್ತಾರೆ. ಗಿಲ್ಲಿ. ಯಾಕೆ ಇಷ್ಟ ಗಿಲ್ಲಿ? ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಗಿಲ್ಲಿ ಇಷ್ಟನಾ? ಹಾಗಾದ್ರೆ ಈ ಸತಿ ಪಕ್ಕ ಯಾರು ವಿನ್ ಆಗ್ಬೇಕು? ಗಿಲ್ಲಿನ ವಿನ್. ಯಾರನ್ನ ಕಂಡ್ರೆ ಆಗಲ್ಲ? ಅಶ್ವಿನಿ. ಯಾಕೆ? ಅವ್ರು ಬರೀ ಕಿತಾಪತಿ ಮಾಡ್ತಾರೆ. ಕಿತಾಪತಿಗೆ ರಾಣಿ ಅಂದ್ರೆ ಅಶ್ವಿನಿ ಅವರು. ಇಲ್ಲ, ಅಷ್ಟು ಇಷ್ಟ ಇಲ್ಲ ನನಗೆ. ಇಷ್ಟ ಆಗಲ್ಲ. ಓಕೆ. ಆಗ್ತಾರೆ ಬಿಗ್ ಬಾಸ್ ಅಲ್ಲಿ? ಎಲ್ಲರೂ ಇಷ್ಟ ಆಗಿದ್ದಾರೆ ಮೇಡಮ್, ಚೆನ್ನಾಗಿದೆ. ಒಂದು ಹೆಸರು ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಫೇವ್ರೇಟ್ ಯಾರು ನಿಮಗೆ? ಅಶ್ವಿನಿ. ಅವಳು ಚೆನ್ನಾಗಿ ಮಾಡ್ತಿದ್ದಾಳೆ, ಅದಕ್ಕೇನೆ. ಅಶ್ವಿನಿ ಅವ್ರು ನಿಮ್ಮ ಫೇವ್ರೇಟ್? ಆ ಮಗು, ಪುಟ್ಟ ಮಗು ರಕ್ಷಿತಾ, ಅವಳು ಇಷ್ಟ. ಇಬ್ಬರು ಇಷ್ಟ. ರಕ್ಷಿತಾ ಮತ್ತೆ ಗಿಲ್ಲಿ ಕಾಂಬಿನೇಷನ್ ಅಲ್ಲಿ ಅವಳು ಸ್ಟ್ರೈಟ್ ಫಾರ್ವರ್ಡ್, ಗಿಲ್ಲಿ ಆಲ್ಸೋ ಸ್ಟ್ರೈಟ್ ಫಾರ್ವರ್ಡ್. ಅವನಿಗೆ ಇಷ್ಟ ಅವನ ಆ್ಯಕ್ಟಿಂಗು. ಗಿಲ್ಲಿ ಅವ್ರ ಅಷ್ಟೇ. ಸರ್, ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಅಪರೂಪಕ್ಕೆ ನೋಡ್ತೇನೆ ಮೇಡಮ್. ಯಾರು ಇಷ್ಟ ಆಗ್ತಾರೆ? ಇಷ್ಟ ಕಷ್ಟ ಅನ್ನೋದಕ್ಕಿಂತ ಆಸ್ ಆಫ್ ನಾವು ಗಿಲ್ಲಿ ಅವ್ರ ಆಟ ಚೆನ್ನಾಗಿದೆ ಮೇಡಮ್, ನೋಡ್ಬೋದು. ಯಾರ ಆಟ ಅಷ್ಟು ಚೆನ್ನಾಗಿಲ್ಲ, ನೋಡಿದ್ರೆ ಸಿಟ್ಟು ಬರುತ್ತೆ ಅಂದ್ರೆ ಯಾರು? ಆ ಥರದ್ದೇನು ಹೇಳಂಗಿಲ್ಲ, ಅವ್ರವ್ರ ಆಟ ಅವ್ರವ್ರ ಆಡ್ತಾರೆ. ಹೋಗ್ತಾರೆ ಬಿಗ್ ಬಾಸ್ ಅಲ್ಲಿ? ಇಲ್ಲ, ಗಿಲ್ಲಿ ಇಷ್ಟ. ಗಿಲ್ಲಿ ಇಷ್ಟನಾ? ಯಾಕೆ ಇಷ್ಟ ಗಿಲ್ಲಿ? ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಆಟಾಡ್ತಾರಲ್ವ, ಅದಕ್ಕೆ ಇಷ್ಟ. ಗಿಲ್ಲಿ ಬಿಟ್ರೆ ಕಾವ್ಯ ಅಷ್ಟೇ, ಅವ್ರಿಬ್ರೇ ಇಷ್ಟ. ಕಾವ್ಯ ಗಿಲ್ಲಿ ಮದುವೆ ಆಗ್ತಾರೆ ಅಂತ ಸುದ್ದಿ ಇದಲ್ಲ, ಏನ್ ಹೇಳ್ತೀರಾ ಅದಕ್ಕೆ? ಅದೇ ಸುಮ್ಮನೆ ಆಟಕ್ಕೋಸ್ಕರ ಮಾಡ್ತಾರೆ, ಆದ್ರೆ ಅವ್ರು ಮಾಡಲ್ಲ. ಫ್ರೆಂಡ್ಸ್ ಅಷ್ಟೇ.